ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ ನಮ್ಮ ಮನೆ ಕೆಲಸ ಇವತ್ತು ಬೆಳಗ್ಗೆ ಎದ್ದು ಬೇಗ ಬೇಗ ಕಸ ಗುಡಿಸ್ಕೊಂಡೆ. ಆಮೇಲೆ ಸ್ಟವ್ ಹತ್ರ ಬಂದೆ. ಸ್ಟವ್ ಎಲ್ಲ ಒರೆಸ್ಕೊಂಡು ನೈಟು ಏನು ಸ್ಟವ್ ಕ್ಲೀನ್ ಮಾಡಿದ್ದಿಲ್ಲ, ತಿರ್ಗಾ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ಟವ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ. ಇದೆಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡೋಷ್ಟೇ ಕರೆಕ್ಟ್ 6 ಗಂಟೆ ಆಗೇ ಹೋಯ್ತು. ಬೇಗ ಎದ್ರೂ ಟೈಮ್ ಎಷ್ಟು ಬೇಗ ಓಡುತ್ತೆ. ಆಮೇಲೆ ಒರೆಸಿದ್ದೆಲ್ಲ ಆಯಿತು. ಕುಂಕುಮ ಇಕ್ಕೋಣ ಅಂದ್ಬಿಟ್ಟು, ಅದೊಂದು ಚೆನ್ನಾಗಿರುತ್ತೆ ಅಡುಗೆ ಮನೇಲಿ. ಒಂಚೂರು ಕುಂಕುಮ ಇಕ್ಕಿದ್ರೇ ಅಡುಗೆ ಮನೆ ಒಂಥರ ಲಕ್ಷಣ. ಕುಂಕುಮ ಇಕ್ತೀನಿ. ಈ ಥರ ಇಕ್ತಾ ಇದ್ದೀನಿ ಕುಂಕುಮ. ನೋಡಿ, ಬಲಗೈಯಲ್ಲಿ ಇಕ್ಕಿದ್ರು ಕುಂಕುಮ ಎಡಗೈ ಥರ ಬರ್ತಾಯಿದೆ. ನಮ್ಮ ಭಾಷೆ ಹಿಂಗೇನೆ ನೋಡಿ, ಎಡಗೈ ಥರ ಬರ್ತಾಯಿದೆ. ಬಲಗೈಯಲ್ಲೇ ಇಕ್ಕೋದು ನಾನು ಎಲ್ಲನೂ. ಕುಂಕುಮ ಅಡುಗೆ ಮಾಡೋದು ಬಲಗೈ, ಎಲ್ಲದಕ್ಕೂ ಬಲಗೈ ಯೂಸ್ ಮಾಡ್ತೀನಿ. ಬಟ್ ವಿಡಿಯೋದಲ್ಲಿ ಏನಕ್ಕೆ ಎಡಗೈ ಬರುತ್ತೆ ಅಂತಲೇ ಗೊತ್ತಾಗ್ತಾಯಿಲ್ಲ. ನೋಡಿ, ಕುಂಕುಮ ಎಲ್ಲ ಇಕ್ಕೊಂಡಿದ್ದೀನಿ. ಇಷ್ಟು ಈ ಥರ ಇಕ್ಕಿದ್ದೀನಿ. ಅರ್ಜೆಂಟಲ್ಲಿ ಇಕ್ಕಿಬಿಡ್ತೀನಿ ನೋಡಿ. ಆಮೇಲೆ ಟೀ ಮಾಡೋಣ ಅಂದ್ಬಿಟ್ಟು, ನಮ್ಮ ಮನೇಲಿ ಟೀ ಕುಡಿಯೋಲ್ಲ ಯಾರೂ. ನಮ್ಮ ಮನೇಲಿ ಟೀ ಕುಡಿಯೋಲ್ಲ, ಹಾಲೇ ಕುಡಿಯೋದು ನಮ್ಮ ಮನೇಲಿ. ನನ್ನ ಮಗಳು ನಾನು ಹಾಲು ಒಂದು ಸ್ವಲ್ಪ, ನಾನಂತ ಜಾಸ್ತಿ ಕುಡಿಯೋಲ್ಲ. ನನ್ನ ಮಗಳೂ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಾಲೂ ಕುಡಿಯೋಲ್ಲ ಒಂದೊಂದು ಸಲ ಪಾಪ. ಹಿಂಗೆ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಗೋಧಿ ಹಿಟ್ಟು ಕಲಿಸ್ಕೊಂಡು 4 ಚಪಾತಿ ಮಾಡೋಣ ಅಂದ್ಬಿಟ್ಟು ಬಾಕ್ಸಿಗೆ ಚಪಾತಿ ಮಾಡ್ಕೊಂಡಿದ್ದೀನಿ. ಈ ಥರ ಬಂದಿದೆ ನೋಡಿ ಇವತ್ತು ಚಪಾತಿ. ಹಿಟ್ಟು ಚೆನ್ನಾಗಿ ನೆಂದರೆ ಸಾಫ್ಟಾಗಿ ಬರುತ್ತೆ ನೋಡಿ. ಇಷ್ಟು ಒಂದು 6 ಚಪಾತಿ ಬಾಕ್ಸಿಗೆ. ಆಮೇಲೆ ಸೊಪ್ಪು ತೊಗೊಂಬಂದಿದ್ದೆ, ಪಾಲಕ್ ಸೊಪ್ಪೆಲ್ಲ ಬಿಡಿಸ್ಕೊಂಡು ಕುಕ್ಕರ್ಗೆ ಹಾಕಿ ವಿಜಲ್ ಕೂಡಿಟ್ಟು, ಆಮೇಲೆ ಈ ಕಡೆ ಒಗ್ಗರಣೆಗೆ ಹಾಕೋಣ ಅಂದ್ಬಿಟ್ಟು ಜೀರಿಗೆ, ಸಾಸಿವೆ, ಕರಿಬೇವು, ಒಂಚೂರು ಒಣಮೆಣ್ಸಿನ್ಕಾಯಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಈರುಳ್ಳಿ, ಒಣಮೆಣ್ಸಿನ್ಕಾಯಿ ತುಂಬ ಯೂಸ್ ಮಾಡ್ತೀವಿ ನಾವು. ಸೈಡಿಗೆ ಏನು ನಂಚ್ಕೊಳಕ್ಕಿಲ್ಲ ಅಂತಂದರೆ ಮೆಣಸಿನ್ಕಾಯಿ ನನಗೆ ಕಡ್ಕೊಂಡು ತಿನ್ನೋದು. ಸೊಪ್ಪು ಸಾಂಬಾರು ರೆಡಿ. ಚೆನ್ನಾಗಿದೆಯಾ ಅಂತಲೂ ಕಮೆಂಟ್ ಮಾಡಿ, ಸರಿನಾ? ಆಮೇಲೆ ನೀರು ಇದ್ದಿಲ್ಲ, ನೀರು ತೊಗೊಂಬರೋಣ ಅಂತ ಫಿಲ್ಟರ್ ನೀರಿಗೆ ಹೋದ್ವಿ. ಪ್ಲೀಸ್ ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ. ಓಕೆನಾ? ಬಾಯ್.